My friend, Member of Parliament Chairperson, spoke in both Tibetan language and English language. If you are going to permit me, I will speak in Kannada. Kannada, okay? Okay. Raise your hand. Yaar Kannada gottagutte? ಸ್ನೇಹಿತರೆ, ತುಂಬಾ ದುಃಖದ ಸಂಗತಿ, ದುಃಖದ ಈ ಒಂದು ವಿಷಯದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಬಹಳ ಬೇಜಾರಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ, ಒಬ್ಬ ಮಹಾತ್ಮ, ಈ ದೇಶ ಕಂಡ, ಪ್ರಪಂಚ ಕಂಡ ದೊಡ್ಡ ಆಧ್ಯಾತ್ಮಿಕ ಗುರು, ವಿಶ್ವಶಾಂತಿಯ ಗುರು ದಲೈ ಲಾಮಾ ಅವರ ಒಂದು ದೃಷ್ಟಿಗೆ ಧಕ್ಕೆ ಬರುವಂತಹ ಒಂದು ಕೆಲಸವನ್ನ ಮೀಡಿಯಾ ಮಾಡಲು ಹೊರಟಿದೆ. ಬಂಧುಗಳೇ, ಶಾಂತಿ ದೂತ ದಲೈ ಲಾಮಾ, ನಮ್ಮ ಮಹಾತ್ಮ ಗಾಂಧಿ, ನೆಲ್ಸನ್ ಮಂಡೇಲಾ ಇವರೆಲ್ಲ ಒಂದು ರ್ಯಾಂಕಿಗೆ ಬರ್ತಾರೆ. ಇಂತಹ ಮಹಾತ್ಮನ ಮೇಲೆ ಒಂದು ಕಪ್ಪು ಚುಕ್ಕೆ ಇಡೋಕೆ ಪ್ರಯತ್ನ ಮೀಡಿಯಾ ಮಾಡಿದಾಗ ನಿಜವಾಗ್ಲೂ ಕೂಡ ನಾವು ಕಂಡ ಮಾಡಲೇಬೇಕು. ನೋಡಿ, ನಮ್ಮ ಸಂವಿಧಾನದಲ್ಲಿ 4 ಅಂಗಗಳಿದೆ. 4 ಅಂಗಗಳಲ್ಲಿ 4ನೇ ಅಂಗ ಅದು ಪತ್ರಿಕಾ ರಂಗ. ಪ್ರೆಸ್ ಇಸ್ ದಿ 4th pillar of our Indian Constitution. So legislature, judiciary and the executive, next comes the press.
ಮೀಡಿಯಾ. ಇಟ್ ಇಸ್ ದಿ ಫೋರ್ತ್ ಪಿಲ್ಲರ್ ಆಫ್ ದಿ ಡೆಮಾಕ್ರಸಿ. ಪ್ರಜಾಪ್ರಭುತ್ವದಲ್ಲಿ 4ನೇ ಆಧಾರ ಸ್ತಂಭ ಪ್ರೆಸ್, ಮಾಧ್ಯಮ, ಮೀಡಿಯಾ. ಮೀಡಿಯಾ ಯಾವಾಗ ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಈ 3 ಅಂಗಗಳು ಯಾವುದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 3 ಅಂಗಗಳು ತಪ್ಪು ಮಾಡಿದಾಗ ಅದನ್ನ ಎತ್ತಿ ಹಿಡಿಯುವಂತ ಕೆಲಸ ಮೀಡಿಯಾ ಮಾಡಬೇಕು. ಮೀಡಿಯಾ ಮಾಡಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಕೋರ್ಟ್ಗಳಲ್ಲೂ ಕೂಡ ಯಾವ್ದೋ ಇನ್ಸಿಡೆಂಟ್ ಆದ ತಕ್ಷಣ ಜಡ್ಜ್ಮೆಂಟ್ ಫಸ್ಟ್ ಮೀಡಿಯಾ ಕೊಟ್ಬಿಡುತ್ತೆ. ಪ್ರೀ ಟ್ರಯಲ್, ಪ್ರೀ ಜಡ್ಜ್ಮೆಂಟ್ ಬೀಯಿಂಗ್ ಡಿಲಿವರ್ಡ್ ಬೈ ದಿ ಮೀಡಿಯಾ. ಯಾವುದೇ ಇನ್ಸಿಡೆಂಟ್ ಜಡ್ಜ್ಮೆಂಟ್ ಕೋರ್ಟ್. ಇವತ್ತು ಈ ಇನ್ಸಿಡೆಂಟ್ ನಮ್ಮ ಪೂಜ್ಯ ದಲೈ ಲಾಮಾ ಇನ್ಸಿಡೆಂಟ್ ನೋಡಿ, ಅದು ಫುಲ್ ವಿಡಿಯೋನ ಅವರು ಡಿಸ್ಪ್ಲೇ ಮಾಡ್ತಾ ಇಲ್ಲ, ಎಡಿಟ್ ಮಾಡಿ ಅವ್ರಿಗೆ ಬೇಕಂತೆ ಕಮ್ಯುನಿಸ್ಟ್ ಅವರ ಪಿತೂರಿಗೆ ಒಳಗೊಂಡು ಇವತ್ತು ನೋಡಿ ಇನ್ಸಿಡೆಂಟ್ ಆಗಿದ್ದು ಫೆಬ್ರವರಿ 23ರಲ್ಲಿ. ಇನ್ಸಿಡೆಂಟ್ ದಲೈ ಲಾಮಾ ಅವರು ಹುಡುಗನ ಜೊತೆ ಬಾಂಧವ್ಯ ಮತ್ತೆ ಕಂಪ್ಯಾಷನೇಟ್ ಎಕ್ಸ್ಪ್ರೆಸ್ ಮಾಡಿರೋದು ಫೆಬ್ರವರಿ 23. ಆದ್ರೆ ಏಪ್ರಿಲ್ ತಿಂಗಳಲ್ಲಿ ಇವರು ದೊಡ್ಡ ಇಶ್ಯೂ ಮಾಡಿ ಎಡಿಟ್ ಮಾಡಿ ಇಡೀ ಪ್ರಪಂಚದಲ್ಲಿ ದಲೈ ಲಾಮಾ ಅವರ ಹೆಸರಿಗೆ ಧಕ್ಕೆ ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಬ್ಬ ತಾಯಿ ತನ್ನ ಮಗುವಿಗೆ ಎದೆ ಹಾಲನ್ನ ಓಪನ್ ಆಗಿ ಕುಡಿಸೋದು ತಪ್ಪ? ತಾಯಿ ಮಗುವಿಗೆ ಹಾಲು ಕುಡಿಸೋದು ತಪ್ಪ? ಅದನ್ನ ಮೀಡಿಯಾದವರು ಹೈಲೈಟ್ ಮಾಡಿದ್ರೆ ಏನ್ ಅನ್ಬೇಕು ಅವ್ರಿಗೆ? ನಾವು ವಿ ಕಂಡಮ್ ಮೀಡಿಯಾ, ವಿ ಮಸ್ಟ್ ಆಲ್ವೇಸ್ ಕಂಡಮ್ ಮೀಡಿಯಾ. ನಮ್ಮ ಭಾರತದ ಸಂಸ್ಕೃತಿ ಏನು? ದೊಡ್ಡವರು ಚಿಕ್ಕವರಿಗೆ ಆಶೀರ್ವಾದ ಮಾಡೋದು, ಸಾಂತ್ವನ ಹೇಳೋದು, ಪ್ರೀತಿ ವಿಶ್ವಾಸ ತೋರಿಸೋದು. ಅದೇ ರೀತಿ ಪೂಜ್ಯ ದಲೈ ಲಾಮಾ ಅವರು ಫೆಬ್ರವರಿ 23ರಂದು ಯಾರು ಗ್ರಾಜುಯೇಟ್ಸ್ ಬಂದಿದ್ರು, ಆ ಗ್ರಾಜುಯೇಟ್ಸ್ಗೆ ಸ್ಪೀಚ್ ಮಾಡುವಾಗ ಒಂದು ಚಿಕ್ಕ ಮಗು ದಲೈ ಲಾಮಾ ಅವರ ಆಶೀರ್ವಾದ ಕೇಳೋದಕ್ಕೆ, ಯಾಕೆಂತ ಹೇಳಿದ್ರೆ ದಲೈ ಲಾಮಾ ಅವರ ಆಶೀರ್ವಾದ ಅವನಿಗೆ ಕರೆಂಟ್ ಪಾಸ್ ಆದಂಗೆ ಆಗುತ್ತಂತೆ. ಆಶೀರ್ವಾದ ಕೊಟ್ರೆ ಅವನ ಜೀವನ ಪಾವನ ಆಗುತ್ತೆ ಅಂತ ಹೇಳಿ ಹುಡುಗ ವಾಲಂಟಿಯರ್ ಆಗಿ, ಅವರ ತಾಯಿನೂ ಕೂಡ ಪಕ್ಕದಲ್ಲಿದ್ರು. ಅವರ ತಾಯಿ ಡಾಕ್ಟರ್, ಅವ್ರ ಡಾಕ್ಟರ್ ಕೂಡ ತಾಯಿ ಪಕ್ಕದಲ್ಲಿದ್ದಾಗ ಆ ಮಗು ದಲೈ ಲಾಮಾ ಅವರು ನಿಮ್ಮನ್ನ ನಾನು ತಪ್ಕೋಬೇಕು, ಹಗ್ಗು ಮಾಡ್ಬೇಕು ಅಂತ ಕೇಳಿದಾಗ ದಲೈ ಲಾಮಾ ಅವರು ಪಾಪ ಅವರ ಹುಡುಗ ಹೇಳಿದಾಗ ಕೇಳಿಸಿದಾಗ PAಗಳು ನೋಡಿ ಹುಡುಗ ನಿಮ್ಗೆ ಹಗ್ ಮಾಡ್ಬೇಕಂತ ಇಬ್ರು ಬಂದು ಹೇಳಿದಾಗ ಆಯ್ತು ಬರ್ಲಿ ಅಂತ ಹೇಳಿ ಅದು ಓಪನ್, ಅದು ಪ್ರೈವೇಟ್ ಜಾಗದಲ್ಲಿ ಆಗಿಲ್ಲ. ಇದು ಓಪನ್ ಆಗಿ ಸ್ಪೀಚ್ ಕೊಡುವಾಗ, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಗ್ರಾಜುಯೇಟ್ಸ್ಗೆ ಸ್ಪೀಚ್ ಕೊಡುವಾಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಿಡಿದಂತ ಬಾಂಧವ್ಯದ ಒಂದು ಇನ್ಸಿಡೆಂಟ್ ಅದು. ಆ ಹುಡುಗನ ಹಗ್ಗ ಮಾಡಿದಾಗ, ಪ್ರೀತಿ ಮಾಡಿದಾಗ, ಈಗ ನೋಡಿ ಚಿಕ್ಕ ಮಕ್ಕಳಿಗೆ ಕಿಸ್ ಕೊಡೋದು ತಪ್ಪ? ಚಿಕ್ಕ ಮಕ್ಕಳಿಗೆ ಮುದ್ದಾಡೋದು ತಪ್ಪ? ದಲೈ ಲಾಮಾ ಅವ್ರ ಹಣೆ ಮೇಲೆ ಕೈ ಇಡೋದು ತಪ್ಪ? ತಲೆ ಮೇಲೆ ಕೈ ಇಡೋದು ತಪ್ಪ? ಆ ಮಗುವಿಗೆ ಮುದ್ದಾಡಿರೋದು ತಪ್ಪ? ಇದನ್ನ ಮೀಡಿಯಾದವರು ಡೆಲಿಬರೇಟ್ ಆಗಿ ಎಡಿಟ್ ಮಾಡಿ ಇವತ್ತು ಮಹಾತ್ಮ ದಲೈ ಲಾಮಾ ಅವರಿಗೆ ಕಪ್ಪು ಚಕ್ಕೆ ತರುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಇದೇ ನಮ್ಮ ಗಾಂಧೀಜಿಯವರು ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಾಗ, ಸ್ವಾತಂತ್ರ್ಯಕ್ಕೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದಾಗ ಇದೇ ಬ್ರಿಟಿಷ್ನವರು ನಮ್ಮ ಗಾಂಧೀಜಿಯವರನ್ನ ಹಾಫ್ ನೈಟ್ ಫಕೀರ್ ಅಂತ ಕರೆದ್ರು. ಹಾಫ್ ನೇಕೆಡ್ ಫಕೀರ್ ಅಂತ ಕರೆದ್ರು. ಯಾಕೆಂದ್ರೆ ಅವರು ತುಂಡು ಬಟ್ಟೆ ಹಾಕೊಂಡು ಹೋಗ್ತಾರೆ ಯಾವಾಗಲೂ. ಹಾಫ್ ಡ್ರೆಸ್, ಯೂಸ್ ಟು ವೇರ್ ಹಾಫ್ ಡ್ರೆಸ್ಸಸ್, ನಾಟ್ ಕವರಿಂಗ್ ಎಂಟೈರ್ ಬಾಡಿ. ಅವರ ಅಂತಹ ಮಹಾತ್ಮ ಗಾಂಧಿ ಅವ್ರನ್ನ ಬ್ರಿಟಿಷ್ನವರು ಹಾಫ್ ನೇಕೆಡ್ ಫಕೀರ್ ಅಂತ ಕರೆದ್ರು. ಸೊ ಗಾಂಧೀಜಿಯವರು ಹೋಗಿದ್ದು ಯಾವ ಉದ್ದೇಶಕ್ಕೆ? ಭಾರತಕ್ಕೆ ಸ್ವಾತಂತ್ರ್ಯ ತರುವ ಉದ್ದೇಶಕ್ಕಾಗಿ ಹೋಗಿದ್ದು. ಅವರಿಗೆ ಯಾವುದೇ ವೈಭವದ ಜೀವನ ಬೇಕಾಗಿರ್ಲಿಲ್ಲ. ಅವರು ಡ್ರೆಸ್ ಹಾಕೊಂಡು ಸೂಟು ಬೂಟ್ ಹಾಕೊಂಡು ನಮ್ಮ ಸ್ವಾತಂತ್ರ್ಯ ಕೊಡಿ ಅಂತ ಕೇಳೋ ಅವಶ್ಯಕತೆ ಇರಲಿಲ್ಲ. ಸಾಮಾನ್ಯ ಜನರಂತೆ, ಆರ್ಡಿನರಿ ಜನರಂತೆ ಹೋಗಿ ತುಂಡು ಬಟ್ಟೆ ಹಾಕೊಂಡು ಕೊಡಿದಾಗ ಬ್ರಿಟಿಷ್ನವರು ಅವರಿಗೆ ಅಪಹಾಸ್ಯ ಮಾಡಿದ್ರು. ಆದ್ರೆ ಆ ಅಪಹಾಸ್ಯಕ್ಕೆ ಒಳಗಾದಂತ ಮಹಾತ್ಮ ಗಾಂಧೀಜಿ ಹೆದರ್ಲಿಲ್ಲ, ಕೇರ್ ಮಾಡಲಿಲ್ಲ. ಆದ್ರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ಕೊನೆಗೆ ಸ್ವಾತಂತ್ರ್ಯವನ್ನು ತಂದರು. ಇವತ್ತು ಇಡೀ ಪ್ರಪಂಚ ಮಹಾತ್ಮ ಗಾಂಧಿಯವರನ್ನು ಕೊಂಡಾಡ್ತಾ ಇದೆ. ಈ ಪ್ರಪಂಚಕ್ಕೆ ಬೇಕಾಗಿರೋದು ಶಾಂತಿ, ಅಹಿಂಸೆ. ಇಡೀ ಪ್ರಪಂಚಕ್ಕೆ ಬೇಕಾಗಿರೋದು ಶಾಂತಿ, ಅಹಿಂಸೆ. ಪೂಜ್ಯ ನಮ್ಮ ದಲೈ ಲಾಮಾ ಅವರು ಇವತ್ತು ಇಡೀ ಪ್ರಪಂಚದಲ್ಲಿ ಶಾಂತಿ ದೂತ, ಅಹಿಂಸೆಯ ದೂತ ಅಂತ ಹೇಳಿ ಕೊಂಡಾಡ್ತಾ ಇದ್ದಾರೆ. ಅಂತಹ ಮಹಾತ್ಮನಿಗೆ ಇವತ್ತು ಕಪ್ಪು ಚಕ್ಕೆ ಬರುವಂತ ಕೆಲಸವನ್ನ ಈ ಚೈನಾದವರು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸ್ನೇಹಿತರು 8 ವರ್ಷದ ಬಾಲಕನನ್ನ ಮುಂದಿನ ಇನ್ಕಾರ್ನೇಷನ್ ಅಂತ ಅವರು ಅನೌನ್ಸ್ ಮಾಡಿದ್ಮೇಲೆ ಅವರಿಗೆ ಹೊಟ್ಟೆ ಕಿಚ್ಚು, ಜಲಸಿ ಬಂದಿದೆ. ದಲೈ ಲಾಮಾ ಅವರು ಖಂಡ ಮಾಡ್ಬೇಕು ಅಂತ ಹೇಳಿ 2 ತಿಂಗಳಾದ್ಮೇಲೆ ವಿಡಿಯೋನ ಎಡಿಟ್ ಮಾಡಿ ಈಗ ಒಂದು ಪ್ರಪಂಚದಲ್ಲಿ ದಲೈ ಲಾಮಾ ಅವ್ರ ಮೇಲೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳಿ ಈ ಒಂದು ಕುತಂತ್ರದ ಒಂದು ಹೇಡಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಹೇಡಿ ಕೃತ್ಯಕ್ಕೆ ಕಾರಣ ಈ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಮೀಡಿಯಾ.
ಈ ಮೀಡಿಯಾ ವಿರುದ್ಧ ನಾವು ಸಿಡಿದು ಹೇಳಲೇಬೇಕು, ಅವ್ರ ಅಪಾಲಜಿ ಕೇಳಲೇಬೇಕು. ನಮ್ಮ ದಲ ಪೂಜ್ಯ ದಲೈ ಲಾಮ ಅವರ ಮೇಲೆ ಅವರ ಮಾನವನ್ನ ನಷ್ಟ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಆದ್ರಿಂದ ಇಲ್ಲ, ಅವರು ಎಲ್ಲಿವರೆಗೆ ಅವರು ಅಪಾಲಜಿ ಕೇಳೋದಿಲ್ವ ಇವರು ಮೀಡಿಯಾದವರು ಅಲ್ಲಿವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿ ಮಾಡಬೇಕು. ನಮ್ಮ ಇಡೀ, ಯಾಕಂದ್ರೆ ಇದು ದಲೈ ಲಾಮರ ಪ್ರಶ್ನೆ ಇಲ್ಲ, ಇಡೀ ವಿಶ್ವದ ಒಂದು ಶಾಂತಿ ಮತ್ತು ಅಹಿಂಸೆಯ ಒಂದು ಗುರು. ಇದು ವಿರುದ್ಧ ನಾವು ಹೋರಾಟ ಮಾಡಬೇಕು. ಡೋಂಟ್ ಸ್ಟಾಪ್ ದಿಸ್ ಎಜುಕೇಶನ್ ಬಟ್ ಟುಡೇ ಓನ್ಲಿ, ವಿಲ್ ಕಂಟಿನ್ಯೂ ಫಾರ್ ಎವರ್. Thank you.